ಶ್ರೀಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ. ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕೇಳಿಸ್ತಾ ಇದೆ ಅಲ್ವಾ? ಹರಿಕಥಾಮೃತ ಸಾರ ಪಿತೃಗಣ ಸಂಧಿಯಲ್ಲಿ 16ನೇ ಶ್ಲೋಕ. ಸೂಜಿ ಕರದಲ್ಲಿ ಪಿಡಿದು ಸಮರವನ ಜಯಿಸುವೆನು ಎಂಬ ನರನಂದಿ ಜಗತ್ತಿನೊಳುಳ್ಳ ಜ್ಞಾನಿಗಳು ನಿತ್ಯದಲ್ಲಿ. ಶ್ರೀ ಜಗತ್ಪತಿ ಚರಣಯುಗಳ ಸರೋಜ ಭಕ್ತಿ ಜ್ಞಾನ ಪೂರ್ವಕ ಪೂಜಿಸದೆ ಧರ್ಮಾರ್ಥ ಕಾಮವ ಬಯಸಿ ಬಳಲುವರು. ಎಷ್ಟು ಸುಂದರವಾಗಿ ಮನುಷ್ಯರ ಒಂದು ನ್ಯೂನತೆ, ದುರ್ಬಲವನ್ನ ದೃಷ್ಟಾಂತವಾಗಿ ಕೊಡ್ತಾ ಇದ್ದಾರೆ ನೋಡಿ. ಸೂಜಿ ಕರದಲ್ಲಿ ಪಿಡಿದು ಸಮರವನ ಜಯಿಸುವೇನು. ಒಂದು ಸೂಜಿ ಬಟ್ಟೆ ಹೊಲಿಯುವ ಸೂಜಿ ಇದಲ್ವಾ, ಅದನ್ನ ಕೈಯಲ್ಲಿ ಹಿಡ್ಕೊಂಡು ನಾನು ಯುದ್ಧರಂಗದಲ್ಲಿ ಶತ್ರುಗಳನ್ನ ನಾನು ಗೆಲ್ಲುವೇನು ಹಾಗೆ ಅಂತ ಯಾರೋ ಒಂದು ವ್ಯಕ್ತಿ ಹೇಳ್ತಾರೆ. ಆ ಮನುಷ್ಯನಂತೆ ಈ ಜಗತ್ತಿನೊಳುಳ್ಳ ಅಜ್ಞಾನಿಗಳು, ಜಗತ್ತಿನಲ್ಲಿ ಇರತಕ್ಕ ಅಜ್ಞಾನಿಗಳು ಪ್ರತಿದಿನದಲ್ಲಿ ಜಗತ್ಪತಿಯಾದ ಪರಮಾತ್ಮನ ಚರಣಯುಗಳ ಸರೋಜ, ಪರಮಾತ್ಮನ ಪಾದ ಕಮಲಗಳನ್ನು ಭಕ್ತಿಜ್ಞಾನ ಪೂರ್ವಕ ಪೂಜಿಸದೆ. ನೋಡಿ, ಪೂಜಿಸದೆ ಅಂತ ಹೇಳಿಲ್ಲ. ಯಾಕೆ ಅನೇಕ ಜನ ಪೂಜೆ ಮಾಡುವವರು ಇದ್ದಾರೆ. ಅಜ್ಞಾನಿಗಳು ಹೇಗೆ ಪೂಜೆ ಮಾಡೋದಿಲ್ಲ? ಭಕ್ತಿ ಜ್ಞಾನ ಪೂರ್ವಕ ಪೂಜೆ ಮಾಡೋದಿಲ್ಲ. ದೇವರ ಮಹಿಮೆ ಏನು ಅಂತ ಸರಿಯಾಗಿ ಗೊತ್ತಿಲ್ಲ, ದೇವರಲ್ಲಿ ಭಕ್ತಿ ಇಲ್ಲ, ಆದ್ರೂ ಪೂಜೆ 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 ಅಂತ ಅರ್ಚಕರು ಅಂತ ಏನೇನೋ ಹೆಸರಿಟ್ಕೊಂಡು ಮಾಡ್ತಾರೆ. ಭಕ್ತಿ ಜ್ಞಾನ ಪೂರ್ವಕ ಪೂಜಿಸದೆ, ಭಕ್ತಿಯಿಂದ ಜ್ಞಾನದಿಂದ ಕೂಡಿದವಾದ ಪೂಜೆ ಇರಬೇಕು. ಆದರೆ ಭೂಲೋಕದಲ್ಲಿ ಅಜ್ಞಾನಿಗಳು ಭಕ್ತಿ ಜ್ಞಾನ ಪೂರ್ವಕ ಪೂಜಿಸದೆ ಧರ್ಮಾರ್ಥ ಕಾಮವ ಬಯಸಿ, ಧರ್ಮ ಅರ್ಥ ಕಾಮ ಮೋಕ್ಷ ಇವುಗಳನ್ನೆಲ್ಲ ಬಯಸುವವರಾಗಿ ಬಳಲುವರು, ಕಷ್ಟಪಡ್ತಾರೆ. ಹಾಗೆ ಅಂತ ಅಜ್ಞಾನಿಗಳ ಪಾಡು. ಒಂದು ಸೂಜಿಯನ್ನು ಇಟ್ಟುಕೊಂಡು ಶತ್ರುಗಳನ್ನ ಯುದ್ಧದಲ್ಲಿ ಗೆಲ್ಲಕ್ಕಾಗ್ತದೆ? ಅದೇ ರೀತಿಯಾಗಿ ಇದೆ ನಮ್ಮ ಪಾಡು ಅಂತಾರೆ. ಸಂಸಾರವನ್ನ ಗೆಲ್ಲೋದು ಹೇಗೆ? ದೊಡ್ಡ ಯುದ್ಧ ಅದು. ಸಂಸಾರ ಯುದ್ಧ ದೊಡ್ಡ ಯುದ್ಧ. ಅಧರ್ಮಕ್ಕೆ ಎದುರಾಗಿ ನಾವು ಯುದ್ಧ ಮಾಡಬೇಕು. ಕಲಿಯನ್ನ ಎದುರಿಸಿ ನಾವು ಯುದ್ಧ ಮಾಡ್ಬೇಕು. ಯಾಕೆ? ಅಜ್ಞಾನವನ್ನು ಕೊಡುವವ ಕಲಿ. ನಮ್ಮಲ್ಲಿ ಅಜ್ಞಾನ ಇದೆ ಅಂದ್ರೆ ಕಲಿಯ ಸನ್ನಿಧಾನ ಪಾತ್ರರು ಅಂತ ಅರ್ಥ. ಕಲಿ ಇದ್ದೇ ಇದ್ದಾನೆ, ಅವನನ್ನ ನಮ್ಮಿಂದ ದೂರ ಓಡಿಸ್ಬೇಕು. ನಮ್ಮ ಶತ್ರು ಅವನು. ಯದ್ಯಪಿ ಕಲಿಯುಗ ಅವನೇ ರಾಜನಾಗಿದ್ದಾನೆ, ಬಲಿಷ್ಠನಾಗಿದ್ದಾನೆ. ಸುತ್ತಮುತ್ತ ತಿರುಗಿದ ಕಡೆ ಎಲ್ಲ ಕಲಿಯ ಪ್ರಭಾವ ಕಾಣಿಸ್ತಾ ಇದೆ. ಸುತ್ತ ಮನೆಯಲ್ಲಿ ವ್ಯಕ್ತಿಗಳ ಪ್ರತಿಯೊಂದು ಮನೆಯಲ್ಲಿರುವ ಪ್ರತಿಯೊಂದು ವ್ಯಕ್ತಿಯಲ್ಲೂ ಅಜ್ಞಾನ ತುಂಬಿ ಇದೆ. ಹಾಗಿರುವಾಗ ಅಂತ ಅಜ್ಞಾನವನ್ನ ಓಡಿಸಬೇಕು. ನಮ್ಮ ಸಂಸಾರಕ್ಕೆ ಕಾರಣವೇ ಅಜ್ಞಾನ. ದೇವರನ್ನು ಕುರಿತಾದ ಸರಿಯಾದ ಜ್ಞಾನ ಇಲ್ಲ, ಭಕ್ತಿ ಇಲ್ಲ. ಆದ್ರೂ ಪೂಜೆ ಸಂಧ್ಯಾ ವಂದನೆ ಏನೋ ಒಂದು ಮಾಡ್ತೀವಿ ನಾವು. ಅದು ಹೇಗಿದೆ ಅಂದ್ರೆ ಅದೇ ಯುದ್ಧದಲ್ಲಿ ಸೂಜಿಯನ್ನು ಇಟ್ಕೊಂಡು ಯುದ್ಧ ಮಾಡಿದಂಗೆ ಇದೆ ನಮ್ಮ ಪರಿಸ್ಥಿತಿ. ಹಂಗಾಗಬಾರ್ದು. ಪೂಜೆ ಹೇಗ್ ಮಾಡಬೇಕು? ದೇವರಲ್ಲಿ ಜ್ಞಾನ ಬರಬೇಕು. ಅದಕ್ಕೆ ಶ್ರವಣ ಮನನ ಮಾಡ್ರಿ ಅಂತ ಹೇಳಿದ್ರು. ದೇವರ ಮಹಿಮೆನ ಸರಿಯಾಗಿ ಕೇಳಿ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಮಾತ್ರ ಆ ಭಕ್ತಿಗೆ ದೇವರು ಅನುಗ್ರಹ ಮಾಡ್ತಾನೆ. ಆ ಭಕ್ತಿ ಬರಬೇಕಂದ್ರೆ ಜ್ಞಾನ ಬೇಕು. ಭಕ್ತಿಯಲ್ಲಿ ಇಂಟಗ್ರೇಟೆಡ್ ಅದು. ಭಕ್ತಿಯಲ್ಲಿ ಯಾವುದು ಸೇರಿದೆ? ದೇವರ ಜ್ಞಾನವೂ ಸೇರಿದೆ. ಜ್ಞಾನ ಇಲ್ಲದೆ ಭಕ್ತಿ ಬರೋದೇ ಇಲ್ಲ. ಅದರಿಂದ ಜ್ಞಾನ ಭಕ್ತಿ ಸಹಿತವಾದ ಪೂಜೆಯನ್ನ ಮಾಡಬೇಕೆ ಹೊರತು ಅದು ಬಿಟ್ರೆ ಜ್ಞಾನ ಭಕ್ತಿ ಇಲ್ಲದೆ ಮಾಡುವ ಪೂಜೆ, ಅದನ್ನು ಮಾಡಿ ಜನರು ಕಷ್ಟವನ್ನೇ ಪಡಬೇಕು ಅಂತ. ಶಕಟ ಭಂಜನ ಸಕಲ ಜೀವರ ನಿಕಟನು ತಾನಾಗಿ ಲೋಕಗೆ ಪ್ರಕಟನಾಗರೆ ಸಕಲ ಕರ್ಮವ ಮಾಡಿಸುತ್ತ ಅಕುಟಿಲಾತ್ಮಕ ಭಕುತ ಜನರಿಗೆ ಸುಖದನೆನಿಸುವ ಸರ್ವಕಾಲದಿ ಅಕಟಕಟ ಈತನ ಮಹಾಮಹಿಮಗಳಿಗೆ ನಿಂಬೆ. ಶಕಟ ಭಂಜನ ಅಂದ್ರೆ ಕೃಷ್ಣ ಪರಮಾತ್ಮ ತಾನು ಸಣ್ಣ ಮಗುವಾಗಿರುವಾಗ ಒಂದು ಬಂಡಿಯ ಕೆಳಗೆ ಕೃಷ್ಣನನ್ನ ಮಲಗಿಸಿರ್ತಾರೆ ಯಶೋದೆ. ಅದರ ಮೇಲೆ ಅನೇಕ ಭಾಂಡಗಳನ್ನೆಲ್ಲ ಇಟ್ಟಿರ್ತಾರೆ, ಮುಸುರಿನ ಪಾತ್ರೆಗಳನ್ನೆಲ್ಲ ಇಟ್ಟಿರ್ತಾರೆ. ಆ ಗಾಡಿಯ ರೂಪದಲ್ಲಿ ಒಂದು ಅಸುರನೇ ಬಂದ ಕೃಷ್ಣನನ್ನ ಸಂಹಾರ ಮಾಡಬೇಕು ಅಂತ. ಕಂಸನ ಭೃತ್ಯ ಅವನು ಬಂದ. ಕೃಷ್ಣ ಏನ್ ಮಾಡಿದ? ಅವನ ಪಾದದಿಂದ
ಮೇಲಕ್ಕೆ ಆ ಬಂಡಿಯನ್ನೇ ಒದಿತಾನೆ. ಆ ಬಂಡಿ ಮೇಲಕ್ಕೆ ಹಾರಿ ಹೋಗಿ ಕೆಳಗೆ ಬಿದ್ದು ನುಚ್ಚು ನೂರಾಗ್ತದೆ. ಅದರಿಂದ ದೇವರಿಗೆ ಏನ್ ಹೆಸರು? ಶಕಟಾಸುರ ಭಂಜನ ಅಂತ ಹೆಸರು. ಶಕಟಾಸುರನನ್ನ ಸಂಹಾರ ಮಾಡಿದವ ಅಂತ. ಅದನ್ನ ಇಲ್ಲಿ ದಾಸರು ನೆನಪಿಸ್ಕೊತಾ ಇದ್ದಾರೆ, ಶಕಟ ಭಂಜನ. ಸಕಲ ಜೀವರ ನಿಕಟಕನು, ಎಲ್ಲಾ ಜೀವರ ಹತ್ತಿರದಲ್ಲಿ ಇರುವವನು, ಎಲ್ಲಾ ಜೀವರ ಒಳಗೆ ಸಮೀಪದಲ್ಲಿ ತುಂಬಾ ಹತ್ತಿರದಲ್ಲಿ ಇರುವವನು ಅಂದ್ರೆ ಪರಮಾತ್ಮ ತಾನಾಗಿ ಲೋಕಕ್ಕೆ ಪ್ರಕಟನಾಗದೆ ಅವನಿರೋದೇ ಗೊತ್ತಾಗೋದಿಲ್ಲ. ಯದ್ಯಪಿ ತುಂಬಾ ಹತ್ತಿರದಲ್ಲಿ, ಜೀವನ ಹತ್ತಿರದಲ್ಲಿ ಇರುವವನು ಅವನೇ. ದಾಸರಿಂದ ಹೇಳಿದ್ದಾರೆ ನೋಡಿ, ಮೂಲೇಶನ ಪಾದದಲ್ಲಿ ವಾಯುದೇವರು, ವಾಯುದೇವರ ಪಾದದಲ್ಲಿ ಜೀವ ಇದ್ದಾನೆ. ಅದರಿಂದ ನಮಗೆ ತುಂಬಾ ಹತ್ತಿರ ಇರುವವರು ಅಂದ್ರೆ ವಾಯುದೇವರು ಮತ್ತು ಪರಮಾತ್ಮ ಅಂತ ಅರ್ಥ. ಆದರೂ ಕೂಡ ಅವನಿರೋದೇ ಗೊತ್ತಾಗೋದಿಲ್ಲ ನೋಡಿ, ಲೋಕಕ್ಕೆ ಪ್ರಕಟನಾಗದೆ ಸಕಲ ಕರ್ಮವ ಮಾಡಿಸುತ್ತಾ ಎಲ್ಲಾ ಕರ್ಮವನ್ನು ತಾನು ಮಾಡಿ ತತ್ವಾಭಿಮಾನಿ ದೇವತೆಗಳಿಂದ ಮಾಡಿಸಿ ಜೀವನವತಿಯಿಂದಲೂ ಕೂಡ ಮಾಡಿಸಿದಂತೆ ಮಾಡಿ ಅಕುಟಿಲಾತ್ಮಕ ದೋಷ ದೂರನಾದ ಭಕುತ ಜನರಿಗೆ ಸರ್ವಕಾಲದಲ್ಲಿ ಸುಖದ ನೆನೆಸುವ, ಭಕ್ತ ಜನರಿಗೆ ಸರ್ವಕಾಲದಲ್ಲೂ ಸುಖವನ್ನು ಕೊಡುವವ, ಸುಖಪ್ರದ ಹಾಗೆ ಅಂತ ಕರೆಸಿಕೊಳ್ಳಲ್ಪಡುವ ಪರಮಾತ್ಮ ಅಕಟಕಟ. ಎಂತ ಆಶ್ಚರ್ಯ ನೋಡಿ, ಪರಮಾತ್ಮನ ಮಹಿಮೆ ಅತ್ಯಾಶ್ಚರ್ಯ. ಈತನ ಮಹಾಮಹಿಮೆಗಳ ಏನಂಬೆ, ಅಂತಹ ಪರಮಾತ್ಮನ ಮಹಿಮೆಯನ್ನ ಏನು ಅಂತ ನಾವು ಕೊಂಡಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಥಾಯೋಗ್ಯ ಸಣ್ಣ ಸಣ್ಣದಾಗಿ ನಾವು ಹೇಳಬೇಕು ಅಷ್ಟೇ ಅಂತ ಅದರ ಅಭಿಪ್ರಾಯ. ಶ್ರೀರಕುಮಿ ವಲ್ಲಭನು ವೈಕುಂಠಾಲಯದಿ ಪ್ರಣವ ಪ್ರಕೃತಿ ಕೀಲಾಲಜಾಸನ ಮುಖ್ಯ ಚೇತನರೊಳಗೆ ನೆಲೆಸಿದ್ದು ಮೂಲ ಕಾರಣ ಅಂಶಿನಾಮದಿ ಲೀಲೆಗೈಸುತ ತೋರಿಕೊಳ್ಳದೆ ಪಾಲಿನೊಳು ಘೃತವಿದ್ದ ತೆರೆದಂದಿಪ್ಪ ತ್ರಿಸ್ಥಳದಿ. ಶ್ರೀ ರಕುಮಿ ವಲ್ಲಭನು, ಲಕ್ಷ್ಮೀಪತಿಯಾದ ನಾರಾಯಣ ವೈಕುಂಠಾಲಯದಿ, ವೈಕುಂಠದಲ್ಲಿ ಮತ್ತು ಪ್ರಣವ ಎಲ್ಲ ವೇದಗಳಲ್ಲೂ ಮತ್ತು ಪ್ರಕೃತಿ ವೇದಾಭಿಮಾನಿಯಾದ ಚೇತನ ಪ್ರಕೃತಿ ಮತ್ತು ಅಂದರೆ ಲಕ್ಷ್ಮೀದೇವಿ ಮತ್ತು ಜಡ ಪ್ರಕೃತಿಗಳಲ್ಲಿ ಕೀಲಾಲಜ ಆಸನ, ಕೀಲಾಲಜ ಅಂದ್ರೆ ತಾವರೆ ಕಮಲದ ಹೂವು, ಅದನ್ನ ಆಸನವಾಗಿ ಮಾಡಿಕೊಂಡ ಬ್ರಹ್ಮದೇವರು ಅಂತ ಅರ್ಥ. ಕೀಲಾಲಜ ಆಸನ ಅಂದ್ರೆ ಬ್ರಹ್ಮದೇವರು. ಇವರೇ ಮೊದಲಾದ ಚೇತನರೊಳಗೆ, ಇವೇ ಮೊದಲಾದ ಅಂದ್ರೆ ಲಕ್ಷ್ಮಿ ವೇದಾಭಿಮಾನಿ ದೇವತೆ ಮತ್ತು ಬ್ರಹ್ಮ ಮೊದಲಾದ ದೇವತೆಗಳು ಇಂಥ ಚೇತನರಲ್ಲಿ ನೆಲೆಸಿದ್ದು ಮೂಲ ತೋರಿಕೊಳ್ಳದೆ, ದೇವರ ಮೂಲ ರೂಪ ಯಾವುದು ಅಂತ ತಾನು ಎಲ್ಲೂ ಕೂಡ ಪ್ರಕಟ ಮಾಡಿಕೊಂಡೇ ಇಲ್ಲ. ಆದರೂ ಕೂಡ ಲೀಲೆಗೈಸುತ್ತಾ ಎಲ್ಲವನ್ನು ತಾನೇ ಮಾಡಿ ಪಾಲಿನೊಳು ಘೃತವಿತ್ತ ತೆರೆದೆಂದಿಪ್ಪ, ಹಾಲಿನಲ್ಲಿ ಮೊಸರು ತುಪ್ಪ ಇದ್ದಾಗೆ ನೋಡಿ. ತುಪ್ಪ ಎಲ್ಲಿರೋದು? ಹಾಲಿನಲ್ಲೇ ಇರೋದು. ಹಾಲಿನ ಕಣದಲ್ಲೂ ತುಪ್ಪ ಸೇರಿದೆ, ಆದ್ರೂ ನಮಗ್ ಕಾಣಿಸೋದಿಲ್ಲ. ಹಾಲಿನೊಳಗೆ ತುಪ್ಪ ಇದ್ದಂಗೆ ದೇವರು ಇದ್ದಾನೆ ಅಂತ ಎಲ್ಲದರಲ್ಲೂ ಸೇರ್ಕೊಂಡಿದ್ದಾನೆ, ಆದ್ರೂ ಕಾಣಿಸೋದಿಲ್ಲ. ಮತ್ತೆ ಹಾಲಲ್ಲಿ ತುಪ್ಪ ಹೆಂಗ್ ಕಾಣಿಸ್ಕೊಳ್ತದೆ? ಹಾಲನ್ನ ಕಾಯಿಸಬೇಕು, ಎಪ್ಪು ಹಾಕಬೇಕು, ಮೊಸರು ಮಾಡಬೇಕು, ಅದನ್ನ ಚೆನ್ನಾಗಿ ಮಥನ ಮಾಡಬೇಕು. ಚೆನ್ನಾಗಿ ಮಥನ ಮಾಡಿದ್ರೆ ಬೆಣ್ಣೆ ಬರುತ್ತದೆ. ಆ ಬೆಣ್ಣೆಯನ್ನು ಕಾಯಿಸಿದರೆ ಅಗ್ನಿ, ಅದೇ ಜ್ಞಾನಾಗ್ನಿ ಅಂತ ಕರೀತಾರೆ. ಆ ಜ್ಞಾನಾಗ್ನಿಯಿಂದ ದೇವರನ್ನ ಕಾಣಬೇಕು. ಆ ರೀತಿಯಾಗಿ ಬೆಣ್ಣೆ ಕಾಯಿಸಿದರೆ ಹೇಗೆ ತುಪ್ಪ ಕಾಣಿಸ್ತದೋ ಅದೇ ರೀತಿಯಾಗಿ, ಆದ್ರೆ ಯದ್ಯಪಿ ಎಲ್ಲಿದೆ? ಹಾಲಿನಲ್ಲೇ ಇರೋದು ಆ ತುಪ್ಪವೂ ಕೂಡ, ಆದ್ರೂ ಕಾಣಿಸೋದಿಲ್ಲ. ಹೇಗೋ ಅದೇ ತರ ಪರಮಾತ್ಮ ಎಲ್ಲ ಕಡೆ ಸೇರಿದ್ದಾನೆ. ಆದರೂ ಕೂಡ ಜ್ಞಾನಿಗಳಿಗೆ, ಜ್ಞಾನಾಗ್ನಿ ಉಳ್ಳವರಿಗೆ ಬೆಣ್ಣೆಯನ್ನು ಕಾಯಿಸಿರ್ತಾರೆ. ಅದೇ ತರ ಶಾಸ್ತ್ರ ವಿಮರ್ಶೆ ಮಾಡಿ ಜ್ಞಾನ ಭಕ್ತಿಯಿಂದ ಯಾರು ಕೂಡಿ ಇರ್ತಾರೆ ಅವರಿಗೆ ಮಾತ್ರ ಕಾಣಿಸ್ಕೊತಾನೆ, ಬೇರೆಯವರಿಗೆ ಕಾಣಿಸ್ಕೊಳ್ಳೋದಿಲ್ಲ. ಬೇರೆಯವರಿಗೆ ಕಾಣಿಸದೆ ತ್ರಿಸ್ಥಳದಿ 3 ಸ್ಥಾನದಲ್ಲಿ ಇದ್ದಾನೆ ಅಂತ ಹೇಳ್ತಾ ಇದ್ದ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ 3. ಅದಕ್ಕೆ ಅನೇಕ ವ್ಯಾಖ್ಯಾನಗಳು ಇದೆ. ಒಟ್ಟು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಅಂತ, ಆದರೂ ಕಾಣಿಸ್ಕೊಳ್ಳೋದಿಲ್ಲ. ಜ್ಞಾನಿಗಳಿಗೆ ಮಾತ್ರ ಕಾಣಿಸ್ತೀವಿ. ಪ್ರಹ್ಲಾದನಿಗೆ ಕಂಡ ನೋಡಿ, ಅಲ್ಲೇ ಕಂಬದಲ್ಲಿ ಇದ್ದ ನರಸಿಂಹದೇವ, ಆದರೂ ಹಿರಣ್ಯಕಶಿಪುವಿಗೆ ಕಾಣಿಸ್ತಾ ಇಲ್ಲ, ಪ್ರಹ್ಲಾದನಿಗೆ ಕಾಣಿಸ್ತಾ ಇದ್ದ. ಭಾಗವತ ತಿಳಿಸಿಕೊಡೋದೇ ಹೀಗೆ, ಜ್ಞಾನಿಗಳಿಗೆ ಮಾತ್ರ ದೇವರು ಕಾಣಿಸ್ತಾನೆ, ಅಜ್ಞಾನಿಗಳಿಗೆ ದೇವರು ಕಾಣಿಸೋದಿಲ್ಲ ಹಾಗೆ ಅಂತ. ಅದರಿಂದ ಪರಮಾತ್ಮನ ಜ್ಞಾನ, ಪರಮಾತ್ಮನ ಭಕ್ತಿ ಇದನ್ನ ನಾವು ಅವಶ್ಯವಾಗಿ ಶ್ರಮಪಟ್ಟು ಪಡೀಬೇಕು ಹಾಗೆ ಅಂತ ಪುಟ್ಟ ಅಭಿಪ್ರಾಯ. ಶ್ರೀಮಧ್ವಾಂತರ್ಗತ
ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.